ಕನಕಪುರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದ ಮಹಿಳೆಯರ ಆರ್ಥಿಕ ಜೀವನ ಮಟ್ಟವನ್ನು ಸುಧಾರಿಸುವ ದೃಷ್ಟಿಯಿಂದ ಲಘುನಾ ಗಾರ್ಮೆಂಟ್ಸ್ ತರುವ ಮೂಲಕ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಎಂದು ಜಿಲ್ಲಾ ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂಡಿ ವಿಜಯದೇವ್ ತಿಳಿಸಿದ್ದಾರೆ. ತಾಲೂಕಿನ ಚಿಕ್ಕಮುದುವಾಡಿ ಸರ್ಕಾರಿ ಪಿಯು ಕಾಲೇಜು ಆವರಣದಲ್ಲಿ ಲಘುನಾ ಗಾರ್ಮೆಂಟ್ಸ್ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಲಘುನಾ ಗಾರ್ಮೆಂಟ್ಸ್ ಕಳೆದ 9 ವರ್ಷಗಳಿಂದ ನಮ್ಮ ನಾಯಕರ ಸಹಕಾರದಿಂದ ಈ ಭಾಗದ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿಸಿಕೊಟ್ಟಿದೆ. ಇದರ ಮೂಲಕ 2500ಕ್ಕೂ ಹೆಚ್ಚು ಕುಟುಂಬಗಳ ಜೀವನ ಸುಧಾರಣೆಯನ್ನು ಕಂಡುಕೊಂಡಿದೆ ಎಂದು ಹೇಳಿದರು. ಇಲ್ಲಿಯವರೆಗೆ 30ಕ್ಕೂ ಹೆಚ್ಚು ಆರೋಗ್ಯ ತಪಾಸಣೆಯನ್ನು ತಾವು ಗಳಿಸಿದ ಲಾಭಾಂಶದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಲಘುನಾ ಗಾರ್ಮೆಂಟ್ಸ್ನ ಮಾನವ ಸಂಪನ್ಮೂಲ ಅಧಿಕಾರಿಗಳಾದ ಸ್ಮಿತಾರವರು ಮಾತನಾಡಿ, ಕಳೆದ 9 ವರ್ಷಗಳಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಈ ಭಾಗದಲ್ಲಿ ನಮ್ಮ ಕಾರ್ಖಾನೆಯನ್ನು ತೆರೆದಿದ್ದು ಕೆಲಸವನ್ನು ಮಾಡುತ್ತಾ ಬಂದಿದ್ದೇವೆ. ಹಾಗೆಯೇ ಡಿಕೆ ಸುರೇಶ್ರವರ ಸಹಕಾರವೂ ಕೂಡ ಅತ್ಯಂತ ಅಮೂಲ್ಯವಾಗಿದೆ ಎಂದು ಹೇಳಿದರು. ನಮ್ಮ ಫ್ಯಾಕ್ಟರಿಯ CSR ಅನುದಾನದಲ್ಲಿ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕಲ್ಪಿಸಿಕೊಡಲಾಗಿದೆ. ಈ ದಿನ ನಡೆಯುತ್ತಿರುವ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ, ಹೃದಯರೋಗ ತಪಾಸಣೆ, ಚರ್ಮರೋಗ ತಪಾಸಣೆ, ಮೂಳೆ ರೋಗ ತಪಾಸಣೆಯನ್ನು ಒಳಗೊಂಡ ನುರಿತ ವೈದ್ಯರ ತಂಡ ಬಂದು ಗ್ರಾಮೀಣ ಭಾಗದ ಜನರ ಆರೋಗ್ಯವನ್ನು ತಪಾಸಣೆಯನ್ನು ಮಾಡುತ್ತಿದೆ ಎಂದು ಹೇಳಿದರು. ಅಗತ್ಯ ಇರುವ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದರೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಿಸಿಕೊಡಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲಘುನಾ ಗಾರ್ಮೆಂಟ್ಸ್ನ ಆಡಳಿತ ವರ್ಗ, ನೌಕರ ವರ್ಗ, ಕಾಂಗ್ರೆಸ್ ಮುಖಂಡ ದೊಡ್ಡಹಾಲಹಳ್ಳಿಯ ದ್ಯಾವೇಗೌಡ, ಚಿಕ್ಕಮುದುವಾಡಿಯ ಶಂಬಣ್ಣ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು.
ಹೆಲ್ತ್ ಚೆಕಪ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಇವರು 9 ವರ್ಷದಿಂದ ನಮ್ಮ ಕಾಳೇಗೌಡನ ದೊಡ್ಡಿ ಹತ್ರ ಒಂದು ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿದ್ಮೇಲೆ ಮೊದಲು ಇವರು ಇದರಲ್ಲಿ ಬೆಂಗಳೂರಿನಲ್ಲಿದ್ದು, ಬೆಂಗಳೂರಿಂದ ಡಿ ಕೆ ಶಿವಕುಮಾರ್ ಅವರು, ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ಒಂದು ಆಶಯದ ಮೇರೆಗೆ ನಮ್ಮ ಭಾಗದಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಗಳಿಲ್ಲ, ಜನಗಳಿಗೆ ಕೆಲಸ ಕೊಡೋಕ್ಕಾಗೋದಿಲ್ಲ ಅನ್ನೋಂಥದ್ದು ಮಾಡಿ ಇವರನ್ನು ಕರ್ಕೊಂಡು ಬರಲಿಕ್ಕೆ ನಾವು ಅವರಿಗೆ ಸಹಕಾರ ಮಾಡಿದ್ವು. ಅವರು ಬರ್ತೀವಿ ಅಂತ ಅಂದು ನಾವು ಸಹಕಾರ ಮಾಡಿದ್ವಿ. ಆದಂಥ ಸಂದರ್ಭದಲ್ಲಿ ಈಗ ಇವರು ಬಂದ ಮೇಲೆ ಏನು ಅಂದರೆ ಗಾರ್ಮೆಂಟ್ಸ್ ಅಂದರೆ ಏನೋ ಒಂಥರ ಬೇರೆ ಥರದ ಒಂದು ಅಭಿಪ್ರಾಯಗಳಿತ್ತು. ಅದಕ್ಕೆ ಒಂದು MNC ಕಂಪ್ನಿ ಭಾಳ ಉತ್ತಮವಾಗಿ ಇದೆ ತನಕ ಒಂದೇ ಒಂದು ಸಣ್ಣ ಲೋಕೋಪಯೋಗಿಗಳು ಇಲ್ಲದೆ ಅವರ ಗ್ರಾಹಕರಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಒಂದು ಒಳ್ಳೆಯ ಕೆಲಸ ಇರ್ತಕ್ಕಂಥ ಫ್ಯಾಕ್ಟ್ರಿಯನ್ನು ಭಾಳ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದ್ರ ಜೊತೆಗೆ ಈ ಥರ ಜನಸೇವೆಯನ್ನು ಮಾಡೋದ್ರ ಮೂಲಕ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರ ಒಂದು ಫ್ಯಾಕ್ಟ್ರಿ ಅವರ ಒಂದು ಉದ್ಯೋಗದಲ್ಲಿ ತುಂಬ ಉನ್ನತಿಯನ್ನು ಇನ್ನೂ ಮಾಡಲಿ. ಅವ್ರು ಮಾಡಿದಂಥ ಗಳಿಸಿದಂಥ ಸಂಪಾದನೆ ಈ ಥರ ಸಮಾಜಮುಖಿಯಾದ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ನಮ್ಮ ನಾಯಕರಾದಂಥ ನಮ್ಮ ಶಾಸಕರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಪರವಾಗಿ, ನಮ್ಮ ಡಿ ಕೆ ಸುರೇಶ್ ಅವರ ಪರವಾಗಿ, ರವಿಯವರ ಪರವಾಗಿ ಉತ್ಪೂರ್ವವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದನ್ನು ಮುಂದುವರಿಸ್ಕೊಂಡು ಹೋಗಲಿ. ಇವರು ಸದಾ ಸಹಕಾರಿಯಾಗಿರ್ತೀವಿ. ಇನ್ನೂ ಹೆಚ್ಚು ರೀತಿಯಲ್ಲಿ ಬೆಳೀಲಿ. ಅನೇಕ ಸಮಾಜಮುಖಿಯಾದ ಇವ್ರ ಜೊತೆಗೆ ಗಿಡ ನೆಡೋ ಕಾರ್ಯಕ್ರಮ ಇರ್ತೀವಿ ಅಥವಾ ಇತರೆ ನಮ್ಮ ಸಮಾಜಮುಖಿಯಾದ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ಕೆ ಯಶಸ್ಸಿಗೆ ಅಂತ ಹಾಕ್ತೀವಿ. ಬೆಂಗಳೂರು ಟಿ ಹಾಸ್ಪಿಟಲಿಂದ ಬಂದಿದ್ದಾರೆ. ಟಿ ಹಾಸ್ಪಿಟಲ್ ಅವರು ENT ಇದ್ದಾರೆ, ಆರ್ಥೋ ಇದ್ದಾರೆ, ಜನರಲ್ ಫಿಸಿಷಿಯನ್, ಜನರಲ್ ಸರ್ಜನ್ ಇದ್ದಾರೆ, OBG ಇದ್ದಾರೆ, ಹಾಗೆ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಹಾಗೆ ಚರ್ಮರೋಗ ತಜ್ಞರು ಇದ್ದಾರೆ. ಬ್ಯಾಂಗ್ಳೂರು ಡೆಂಟಲ್ ಸೈನ್ಸಿಂದ ಡೆಂಟಲ್ ಸರ್ಜರಿ ಬಂದಿದ್ದಾರೆ. ಹಾಗೆ ಶಂಕರ ಐ ಹಾಸ್ಪಿಟಲಿಂದ ಐಗೆ ಬಂದಿದ್ದಾರೆ. ಐಯವರು ಪ್ರೀ ಕ್ಯಾಟ್ರಾಕ್ಟ್ ಸರ್ಜರಿಗೂ ಇಲ್ಲಿಂದನೇ ಕರ್ಕೊಂಡೋಗಿ ಅವರನ್ನು ವಾಪಸ್ ಕರ್ಕೊಂಡ್ಬರ್ತಾರೆ ಸರ್ಜರಿ ಮಾಡಿಬಿಟ್ಟು. ಹಾಗೆ ಯಾವುದೇ ರೀತಿಯ ಇಷ್ಟು ಡಾಕ್ಟರ್ಸ್ ಏನು ಪ್ರಿಸ್ಕ್ರೈಬ್ ಮಾಡಿದ್ರು ಮೆಡಿಸಿನನ್ನು ಫ್ರೀಯಾಗಿ ನಾವು ಇಲ್ಲೇ ಕೊಡ್ತೀವಿ. ಎಲ್ಲ ರೀತಿಯ ಮೆಡಿಸಿನ್ಸು ನಾವು ಅಂದರೆ ಫ್ಯಾಕ್ಟ್ರಿಯಿಂದ ಕಲೆಕ್ಟ್ ಮಾಡಿ ಅಥವಾ ಇಲ್ಲಿಂದ ಕಂಪ್ನಿಗಳಿಂದ ಕಲೆಕ್ಟ್ ಮಾಡಿ ಕೊಡ್ತಾ ಇಲ್ಲ, ನೇರವಾಗಿ. ಯಾಕೆ ಅಂದರೆ ಮೆಡಿಸನ್ಸು ಅದಕ್ಕೆ ಟೈಮ್ ಕ್ಲೋಸ್ ಆಗಿಬಿಡ್ತದೆ ಅಂತ ಉದ್ದೇಶದಿಂದ ಫ್ರೆಶ್ ಆಗಿ ಆಗಿರ್ತಕ್ಕಂಥ ಮೆಡಿಸನ್ಸ್ನ ಇವರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಪರ್ಚೇಸ್ ಮಾಡಿ ಫ್ರೆಶ್ ನಿಮ್ಮ ಸಂಸ್ಥೆ ಎಷ್ಟು ವರ್ಷದಿಂದ ನಡೀತಾ ಇದೆ? ನಮ್ಮ ಕಂಪ್ನಿ ಲಗ್ನ ಬಂದ್ಬಿಟ್ಟು 2005ರಲ್ಲಿ ನಾವು ಜಿಗಣಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕ ಫ್ಯಾಕ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. 2005ರಿಂದ ಈಗ 20 ವರ್ಷ ಆಯಿತು. 2010ರಲ್ಲಿ ನಾವು ಕನಕಪುರದಲ್ಲಿ ಒಂದು ಚಿಕ್ಕ ಮೊದಲು ನಾವು ಒಂದು ಚೌಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ಅದು ದೊಡ್ಡ ಸಂಸ್ಥೆಯಾಗಿ 2,500 ಜನ ಕೆಲಸ ಕೊಡ್ತಾ ಇದ್ವಿ ಲಾಸ್ಟ್ 15 ವರ್ಷದಿಂದ. ಇದರಲ್ಲಿ ನಾವು ಫಸ್ಟ್ ಹೆಲ್ತ್ ಕ್ಯಾಂಪ್ 2014ರಲ್ಲಿ ಮಾಡುವಾಗ ಒಂದು ಚಿಕ್ಕ ಹೆಲ್ತ್ ಕ್ಯಾಂಪಾಗಿ ಮಾಡಿದ್ವಿ. ಅದನ್ನು ಬಿಟ್ಟು ನಾವು ವಿವಿಧ CSR ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ. ಏನಾದರೂ ಸ್ಕೂಲ್ ರಿನೋವೇಷನ್ ಇದ್ದರೆ ಸ್ಕೂಲಿಗೆ ಗಾರ್ಡನ್ ಮಾಡಿಕೊಡೋದಾಗಿರ್ಬೋದು, ಇವಾಗ ಏನಾದರೂ ಅಂಗನವಾಡಿಗೆ ಏನಾದರೂ ನೆಸೆಸಿಟಿ ಬೇಕಿದ್ದರೆ. ಆದರೆ ನಮ್ಮದು ಮೇಯ್ನ್ ಟಾರ್ಗೆಟ್ ಬಂದುಬಿಟ್ಟು ಕಮ್ಯುನಿಟಿ ಹೆಲ್ತ್ ನಮ್ಮದು ಮೇಯ್ನ್ ಟಾರ್ಗೆಟ್ ಮಾಡ್ತಾಯಿದ್ವಿ. ಅದು ಬಿಟ್ಟು ನಮ್ಮ ಲೋಕಲ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೇನಾದರೂ ಬೇಕಿದ್ರೆ ನಮ್ಮ ಹತ್ರ ಬಂದು ಕೇಳ್ತಾರೆ. ಇವಾಗ ಶಿವನಹಳ್ಳಿ ಪಂಚಾಯತಿಯಲ್ಲಿ ಒಂದು RO ಪ್ಲ್ಯಾಂಟ್ ಮಾಡಿದ್ವಿ. ಅದೇ ರೀತಿ ಈಗ ಒಂದು ಅಂಗನವಾಡಿಗೆ ಏನಾದರೂ ಒಂದು ಬೇಕು ಅಂತ ಕೇಳಿದರೆ ಅದನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಶಿವನಲ್ಲಿ PSC ಅವರು TB ಪೇಷಂಟಿಗೆ TB ಕಿಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ನ್ಯೂಟ್ರಿಷನ್ ಕಿಟ್ಟು, ಅದನ್ನು ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ನಾವು ಇದರೆಲ್ಲ ಈ ಟೈಮಲ್ಲಿ ನಾವು ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಎಲ್ಲ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡೋದು ಬಿಟ್ಟು ನಾವು ಪಂಚಾಯತಿಗೆ ಮಾಸ್ಕ್ ಕೊಡೋದಾಗಿರ್ಬೋದು, ಅಥವಾ ಏನಾದರೂ ನೆಸೆಸಿಟಿ ಇರುವಾಗ ಕೋವಿಡ್ ಟೈಮಲ್ಲಿ ಏನು ನೆಸೆಸಿಟಿ ಇದೆ ಅದನ್ನೆಲ್ಲ ನಾವು ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಕಳೆದ ಕೋವಿಡ್ ಟೈಮ್ನಲ್ಲಿ ನಮಗೆ 2 ಲಕ್ಷ ಮಾಸ್ಕ್ಗಳನ್ನ ಅವರಿಂದ ಪಂಚಾಯತ್ ಜೊತೆಗೆ ಈ ತನಕ ಈ ಕ್ಯಾಂಪ್ಗಳು ಮಾಡ್ತಾ ಇದ್ದಾರಲ್ಲ, ಹೆಲ್ತ್ ಕ್ಯಾಂಪ್ ಈಗಾಗಲೇ 36,000 ಜನ ಇದರಲ್ಲಿ ಬೆನಿಫಿಟ್ ತಗೊಂಡಿದ್ದಾರೆ. 19 ಕ್ಯಾಂಪ್ ಆಯಿತು, 35,000 ಕ್ಯಾಂಪ್ಗಳಾಗಿದೆ. 2,500 ಜನಕ್ಕೆ ಫ್ರೀ ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ಮಾಡಿದ್ದಾರೆ.